ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 12, 2026 ದಿ ಹಿಂದೂ ಪತ್ರಿಕೆಯಲ್ಲಿರತಕ್ಕಂಥ ಬಹುಮುಖ್ಯವಾದಂಥ ಆರ್ಟಿಕಲ್ಸ್ಗಳನ್ನು. ಇಂದಿನ ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ, ಗವರ್ಮೆಂಟ್ ಟು ಸಿ ಇಫ್ ಸ್ಕೂಲ್ಸ್ ಟೀಚಿಂಗ್ ರಿಲಿಜನ್ ಆರ್ ಚಾರಿಟೇಬಲ್ ಬಾಡೀಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ರೈಟ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಮೈನಾರಿಟಿ ರೈಟ್ಸ್ ಹಾಗೂ ಸೆಕ್ಯುಲರಿಸಮ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಎಜುಕೇಷನ್ ರಿಲೇಟೆಡ್ ಇರುವಂಥ ಗವರ್ನೆನ್ಸ್ನ ಆಧಾರದ ಮೇಲೂ ಕೂಡ ಈ ಒಂದು ಇಶ್ಯೂ ನಮಗೆ ಸಹಕಾರಿಯಾಗಲಿದೆ. ಕೆಲವು ಶಾಲೆಗಳಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಒದಗಿಸ್ತಾರೆ. ಈ ಒಂದು ಹಂತದಲ್ಲಿ ಶಾಲೆಗಳನ್ನು ಸೆಕ್ಯುಲರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಕರೆಯೋದರ ಬದಲಾಗಿ ನಾವು ರಿಲಿಜಿಯಸ್ ಅಥವಾ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಆಗಿ ಕರಿಬೋದಲ್ವಾ ಅನ್ನುವಂಥ ಚರ್ಚೆಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಇಶ್ಯೂ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಆದರೆ ಈ ಒಂದು ಇಶ್ಯೂನ ರಿಸಾಲ್ವ್ ಮಾಡ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಎಜುಕೇಷನ್ನ ಡೊಮೇನಲ್ಲಿ ಕಂಡುಬರುತ್ತೆ. ಎಜುಕೇಷನ್ ಮಿನಿಸ್ಟ್ರಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೋರ್ಟ್ ಯಾವುದೇ ರೀತಿಯಾಗಿ ಇಂಟರ್ಫಿಯರ್ ಆಗಲಿಕ್ಕೆ ಆಗೋದಿಲ್ಲ ಇಮಿಡಿಯೇಟ್ಲಿ. ಸೊ ಇಲ್ಲಿ ಪ್ರಸ್ತುತವಾಗಿರುವಂಥ ಒಂದು ಪಿಟಿಷನ್ ಆಧಾರದ ಮೇಲೆ ರಿಲಿಜಿಯಸ್ ಟೀಚಿಂಗ್ ಸ್ಕೂಲ್ಸ್ಗಳಲ್ಲಿ ಪ್ಯೂರ್ಲಿ ಸೆಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಂತ ಕನ್ಸಿಡರ್ ಮಾಡಬಾರ್ದು ಅನ್ನುವಂಥ ಒಂದು ಬೇಡಿಕೆಯನ್ನು ಕಾಣ್ತಾ ಇರುವಂಥದ್ದು. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ನೋಡೋದಾದರೆ ಆರ್ಟಿಕಲ್ 26 ಸಬ್ ಕ್ಲಾಸ್ ಎ ನಮಗೆ ಇಂಪಾರ್ಟೆಂಟ್. ಇದರಡಿನಲ್ಲಿ ರಿಲಿಜಿಯಸ್ ಡಿನಾಮಿನೇಷನ್ಸ್ಗಳನ್ನು ಕಾಣ್ತೇವೆ. ರೈಟ್, ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ರಿಲಿಜಿಯಸ್ ಪರ್ಪಸ್ನ ಆಧಾರದ ಮೇಲೆ, ಚಾರಿಟೇಬಲ್ ಪರ್ಪಸ್ನ ಆಧಾರದ ಮೇಲೆ ಅಲೋ ಮಾಡಲಿಕ್ಕೆ ಆರ್ಟಿಕಲ್ 26 ಸಬ್ ಕ್ಲಾಸ್ ಎ ಅನ್ನು ಕಾಣ್ಬೋದು. ರಿಲಿಜಿಯಸ್ ಗ್ರೂಪ್ಗಳು ರಿಲಿಜಿಯಸ್ ಹಾಗೂ ಚಾರಿಟೇಬಲ್ ಪರ್ಪಸ್ನ ಆಧಾರದ ಮೇಲೆ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಅಲೋ ಮಾಡ್ತಾ ಇದೆ ಅಂತ. ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸನ್ನು ಫೋಕಸ್ ಮಾಡೋದ್ರ ಮುಖಾಂತರ ಈ ಒಂದು ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ಗಳು ವರ್ಕನ್ನು ಮಾಡುತ್ತೆ. ಸೊ ಇಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಒದಗಿಸಲಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ನಾವು ಸೆಕ್ಯುಲರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅನ್ನುವಂಥ ಕಾನ್ಸೆಪ್ಟನ್ನು ತೆಗೆದು ಹಾಕಿ ಇವುಗಳಿಗೆ ಒಂದು ಟೈಟಲನ್ನು ಕೊಡಬೇಕು, ರಿಲಿಜಿಯಸ್ ಹಾಗೂ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಇವುಗಳ ಒಂದು ಎಸ್ಟಾಬ್ಲಿಷ್ಮೆಂಟ್ನ ಇಂಟೆನ್ಷನ್ನೇ ಡಿಫ್ರೆಂಟ್ ಆಗಿದೆಯಲ್ಲ. ಸೊ ಈ ಒಂದು ಹಂತದಲ್ಲಿ ಆರ್ಟಿಕಲ್ 26 ಸಬ್ ಕ್ಲಾಸ್ ಏನಲ್ಲಿರುವಂಥ ಪ್ರೊವಿಷನ್ಸನ್ನು ನೋಡ್ಬೋದು. ಆ್ಯಂಡ್ ಆರ್ಟಿಕಲ್ 30 ಸಬ್ ಕ್ಲಾಸ್ 1 ಅನ್ನು ನೋಡಿದಾಗ ಮೈನಾರಿಟೀಸ್ಗಳಿಗೂ ಸಹ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಅಧಿಕಾರವನ್ನು ಕೊಡಲಾಗುತ್ತೆ ಆರ್ಟಿಕಲ್ 30 ಸಬ್ ಕ್ಲಾಸ್ 1 ಅಡಿಯಲ್ಲಿ. ಇದರಡಿಯಲ್ಲಿ ರಿಲಿಜಿಯಸ್ ಮೈನಾರಿಟೀಸ್ ಹಾಗೂ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ಗಳ ಆಧಾರದ ಮೇಲೆ. ಸೊ ಇಲ್ಲಿ ಮೈನಾರಿಟೀಸ್ಗಳು ಒಂದು ತಮ್ಮದೇ ಆಗಿರತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು ಹಾಗೂ ಆಡಳಿತವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಕ್ರಿಶ್ಚಿಯನ್ ಮೈನಾರಿಟಿ, ಮುಸ್ಲಿಂ, ಸಿಖ್ ಮೈನಾರಿಟೀಸ್ಗಳಿರುತ್ತಲ್ಲ, ಅವರು ತಮ್ಮ ಒಂದು ಧರ್ಮಕ್ಕನುಗುಣವಾಗಿ ಮೈನಾರಿಟಿ ಕಂಡೀಷನ್ ಇರೋದ್ರಿಂದ ಅವರು ಕೂಡ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸೆಟಪ್ ಮಾಡ್ಬೋದು. ಆರ್ಟಿಕಲ್ 19 ನೋಡೋದಾದರೆ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಜಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಎನಿ ಅಕ್ಯುಪೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಆಧಾರದ ಮೇಲೆ ಪಿಟಿಷನ್ಸ್ ಅವರು ಆರ್ಗ್ಯೂ ಮಾಡ್ತಾ ಇರುವಂಥದ್ದು, ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಅದರ ಒಂದು ಮೇನ್ ಏಮ್ ಏನಿರುತ್ತೆ, ರಿಲಿಜಿಯಸ್ ಪ್ರೊಪ್ಯಾಗೇಷನ್ ಇರುತ್ತೆ. ಹಾಗಾಗಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಯಾವುದೇ ರೀತಿಯಾಗಿ ಪ್ರೊಫೆಷ್ನಲ್ ಫ್ರೀಡಮ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 19 ನಾವು ಅವುಗಳನ್ನು ಪ್ರೊಟೆಕ್ಟ್ ಮಾಡಬಾರ್ದು ಅನ್ನುವಂಥದ್ದು. ಸೊ ಇದರ ಒಂದು ಆರ್ಗ್ಯುಮೆಂಟ್ ಅಂದರೆ ಫ್ರೀಡಮ್ ಟು ಪ್ರಾಕ್ಟೀಸ್ ಪ್ರೊಫೆಷನ್ನೇ ಬೇರೆ ಆಗುತ್ತೆ, ರಿಲಿಜಿಯಸ್ ಪ್ರೊಪ್ಯಾಗೇಷನ್ನೇ ಬೇರೆ ಆಗುತ್ತೆ ಅನ್ನುವಂಥ ಒಂದು ವ್ಯೂವನ್ನು ಹೇಳ್ತಾ ಇದ್ದಾರೆ. ಪಿಟಿಷನ್ಸ್ ಅವರ ವ್ಯೂಸ್ ತುಂಬ ಸಿಂಪಲ್ ಆಗಿದೆ. ರಿಲಿಜಿಯಸ್ ಸ್ಕೂಲ್ಸ್ಗಳನ್ನು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿ ನಾವು ರೆಗ್ಯುಲೇಟ್ ಮಾಡಬೇಕು ಅನ್ನುವಂಥದ್ದಾಗಿ. ಸೆಕ್ಯುಲರಿಸಮ್ ಡಿಬೇಟ್ ನಡೆಯಲ್ಲಿ ಅಥವಾ ಸೆಕ್ಯುಲರಿಸಮ್ನ ಪ್ರಿನ್ಸಿಪಲ್ ನಮಗೆ ಏನು ಹೇಳುತ್ತೆ ಅಂದರೆ, ನಾವು ಯಾವುದೇ ರೀತಿಯಾಗಿ ವೆಸ್ಟರ್ನ್ ಕಂಟ್ರೀಸಲ್ಲಿರುವಂಥ ಪ್ರಾಕ್ಟೀಸನ್ನು ಫಾಲೋ ಮಾಡ್ತಾ ಇಲ್ಲ. ಸ್ಟ್ರಿಕ್ಟ್ಲಿ ನಮ್ಮ ಒಂದು ಪ್ರಿನ್ಸಿಪಲ್ ವೆಸ್ಟರ್ನ್ ಕಂಟ್ರಿಯಿಂದ ಭಿನ್ನವಾಗಿದೆ. ಯಾಕಂದರೆ ಭಾರತದಲ್ಲಿ ರಿಲಿಜಿಯಸ್ ಅಂತಂದರೆ ಕಂಪ್ಲೀಟಾಗಿ ರಿಮೂವಲ್ ಆಸ್ಪೆಕ್ಟನ್ನು ತೋರಿಸ್ತಾ ಇಲ್ಲ. ಇನ್ಸ್ಟೆಡ್ ನಾವು ಎಲ್ಲ ರಿಲಿಜನನ್ನು ಈಕ್ವಲ್ ಆಗಿ ಸಮಾನ ದೃಷ್ಟಿಕೋನದಿಂದ ಟ್ರೀಟ್ ಮಾಡ್ತಾ ಇದ್ದೇವೆ. ಸೊ ನಮ್ಮಲ್ಲಿರುವಂಥ ಒಂದು ಸೆಕ್ಯುಲರಿಸಮ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಈ ಎಲ್ಲ ಇಶ್ಯೂಸ್ಗಳು ನಿಮಗೆ ಮ್ಯಾಟ್ರ್ ಆಗುತ್ತೆ. ಮೈನಾರಿಟಿ ರೈಟ್ಸ್ ಅಂತ ಬಂದಾಗ ಇದರಡಿನಲ್ಲಿ ಆರ್ಟಿಕಲ್ 30 ನಾವು ಎಂಫೋಸಿಸ್ ಮಾಡ್ತಾ ಇರೋದ್ರ ಪ್ರಕಾರ ಎಲ್ಲ ಮೈನಾರಿಟೀಸ್ಗಳನ್ನು ಸಹ, ಅದರಲ್ಲೂ ಮೇಜರ್ ಮೈನಾರಿಟೀಸ್ಗಳನ್ನು ಪ್ರೊಟೆಕ್ಷನ್ ಮಾಡುವಂಥದ್ದು. ಒಂದು ವೇಳೆ ಇಂಟರ್ಪ್ರಿಟೇಷನನ್ನು ಇವಾಗ ಚೇಂಜ್ ಮಾಡಿದ್ದೆ ಆದರೆ, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥ ಒಂದು ಟೈಟಲ್ನೇ ಕೊಟ್ಟಿದ್ದೆ ಆದರೆ, ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಅಟಾನಮಿ ಫ್ಯೂಚರ್ ಡೇಸಲ್ಲಿ ರೆಡ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗೌರ್ಮೆಂಟ್ನ ಒಂದು ರೆಗ್ಯುಲೇಷನ್ ಸಹ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಆ್ಯಂಡ್ ಹಾಗೆ ಚೈಲ್ಡ್ ರೈಟ್ ಹಾಗೂ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ. ಸೊ ಪಿಟಿಷನ್ಸ್ ಅವರ ಒಂದು ಡಿಮ್ಯಾಂಡ್ ಏನಿದೆ ಅಂತಂದರೆ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಒಂದು ಸರಿಯಾದಂತಹ ರಿಜಿಸ್ಟ್ರೇಷನನ್ನು ಮಾಡಬೇಕು,
ಹಾಗೂ ಕರಿಕ್ಯುಲಮನ್ನು ಮಾನಿಟರಿಂಗ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಬ್ರೈನ್ ವಾಷಿಂಗ್ ಆಗಬಾರ್ದಲ್ಲ ಮಕ್ಕಳಲ್ಲಿ, ಇವೆಲ್ಲವನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಚೈಲ್ಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆಯೂ ಸಹ ಎನ್ಶೋರ್ ಮಾಡಬೇಕು. ಸೊ ಒಟ್ಟಾರೆಯಾಗಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಫಾರ್ಮಲೈಸೇಷನ್ನ ತೆಗೆದುಕೊಂಡು ಬರೋದು ಅತಿ ಅವಶ್ಯಕ ಅಂತ. ಹಾಗಾಗಿ ಒಂದು ರೆಗ್ಯುಲೇಷನ್ ಮಾಡ್ಬೋದು ಇದರ ಒಂದು ಟೈಟಲನ್ನು ಬದಲಾವಣೆ ಮಾಡುವಂಥ ಹಂತದಲ್ಲಿ. ಸೊ ಇಲ್ಲಿ ಲಾರ್ಜ್ಲಿ ಪಾಲಿಸಿ ಮ್ಯಾಟ್ರ್ ಆಗುತ್ತೆ, ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲೂ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈ ಒಂದು ಇಶ್ಯೂನ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಜುಡಿಷಿಯಲ್ ಇಂಟರ್ವೆನ್ಷನ್ ಆ ಒಂದು ಅವಶ್ಯಕತೆ ಇರೋದಿಲ್ಲ, ಇಮಿಡಿಯೇಟಿವ್ ಸಹ ಅವರು ರೆಸ್ಪಾನ್ಸನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಇದನ್ನು ಎಕ್ಸಾಮಿನೇಷನ್ ಮಾಡ್ತಾ ಇದೆ, ಅಂದರೆ ಕಂಪ್ಲೀಟಾಗಿಯೂ ರಿಜೆಕ್ಟು ಮಾಡಿಲ್ಲ, ಈ ಒಂದು ಡಿಮ್ಯಾಂಡನ್ನು ಎಕ್ಸೆಪ್ಟು ಮಾಡಿಲ್ಲ, ಆ ರೀತಿಯಂಥ ಒಂದು ಸ್ಥಿತಿಗತಿಯಲ್ಲಿ ಕಾಣ್ಬೋದು. ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್. ಸಮ್ಟೈಮ್ ಕಾನ್ಸ್ಟಿಟ್ಯೂಷನಲ್ ಬ್ಯಾಲೆನ್ಸ್ನ ಆಧಾರದ ಮೇಲೆ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ. ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ರೈಟ್ ಆಗಿರ್ಬೋದು, ಸೆಕ್ಯುಲರ್ ಕ್ಯಾರೆಕ್ಟರ್ ಏನಿದೆಯಲ್ಲ ಎಜುಕೇಷನ್ ನಡಿನಲ್ಲಿ, ಇದನ್ನು ನಾವು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಮೇನ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಇನ್ನು ಮುಂದಿನದಾಗಿ ಅ ನ್ಯೂ ಸ್ಟಾರ್ಟ್ ಅಗೇನ್ಸ್ಟ್ ನಾಯ್ಸ್ ಪೊಲ್ಯೂಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಹೆಲ್ತ್ ಫಂಡಮೆಂಟಲ್ ರೈಟ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಕನೆಕ್ಟ್ ಆಗುತ್ತೆ. GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಸಸ್ಟೈನಬಲ್ ಡೆವಲಪ್ಮೆಂಟ್, ಅರ್ಬನೈಸೇಷನ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲೂ ಸಹ ಕನೆಕ್ಟ್ ಮಾಡುವಂಥದ್ದು. ಭಾರತದಲ್ಲಿ ನಾಯ್ಸ್ ಪೊಲ್ಯೂಷನ್ ಸ್ಲೋಲಿ ಮೇಜರ್ ಪಬ್ಲಿಕ್ ಹೆಲ್ತ್ ಇಶ್ಯೂ ಆಗಿ ಕನ್ವರ್ಟ್ ಆಗ್ತಾ ಇದೆ ಪ್ರಸ್ತುತವಾಗಿ ಅರ್ಬನ್ ಏರಿಯಾದಲ್ಲಿ. ಸ್ಪೆಸಿಫಿಕಲಿ ಪೊಲಿಟಿಕಲ್ ರ್ಯಾಲೀಸ್, ಫೆಸ್ಟಿವಲ್ಸ್, ಟ್ರಾಫಿಕ್, ಲೌಡ್ ಸ್ಪೀಕರ್ಗಳ ಬಳಕೆ, ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಇವೆಲ್ಲವನ್ನು ನಾವು ನೋಡಿದಾಗ ಎಕ್ಸೆಸಿವ್ ಆಗಿರ್ತಕ್ಕಂಥ ಸೌಂಡ್ ಕ್ರಿಯೇಟ್ ಆಗ್ತಾ ಇದೆ. ಈ ಒಂದು ನಾಯ್ಸ್ ಪೊಲ್ಯೂಷನ್ ಇವತ್ತು ಸೋಷಲಿ ಟಾಲರೇಟೆಡ್ ಪೊಲ್ಯೂಷನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ನಾಯ್ಸ್ ಪೊಲ್ಯೂಷನಲ್ಲಿ ಎಕ್ಸೆಸಿವ್ ಆಗಿರ್ತಕ್ಕಂಥ ಅನ್ವಾಂಟೆಡ್ ಆಗಿರುವಂಥ ಸೌಂಡು ಹ್ಯೂಮನ್ ಹೆಲ್ತ್ ಮೇಲೆ, ಎನ್ವಿರಾನ್ಮೆಂಟ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಅತಿಯಾಗಿರುವಂಥ ಒಂದು ಶಬ್ದ ಮಾನವನ ಆರೋಗ್ಯ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಆರ್ಟಿಕಲ್ನ ಪ್ರಕಾರ ಪೊಲಿಟಿಕಲ್ ಸೆಲೆಬ್ರೇಷನ್ನ ಹಂತದಲ್ಲಿ ಆಗಿರ್ಬೋದು, ರಿಲಿಜಿಯಸ್ ಪ್ರೊಸೆಷನ್ ಅಥವಾ ಫೆಸ್ಟಿವಲ್ಸ್ ಅಂತ ನಾವು ಏನಕ್ಕೆ ಕರಿತೇವೆ, ಲೌಡ್ ಸ್ಪೀಕರ್ಸ್ಗಳ ಬಳಕೆ ಹಾಗೂ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಯ ಮುಖಾಂತರ ಸಿಟೀಸ್ಗಳಲ್ಲಿ, ಟೌನ್ಸ್ಗಳಲ್ಲಿ ನಾಯ್ಸು ಹೆಚ್ಚು ಆಗ್ತಾ ಇರೋದನ್ನು ಕಾಣ್ತಾ ಇದ್ದಾವೆ. ಅದರಲ್ಲೂ ನಾವು ಸೌಂಡನ್ನು ಅಳತೆ ಮಾಡ್ತಕ್ಕಂಥ ಹಂತದಲ್ಲಿ ಡೆಸಿಬಲ್ ಅಂತ ನೋಡ್ತೇವೆ. ಈ ಒಂದು ಡೆಸಿಬಲಲ್ಲಿರುವಂತಹ ಲಿಮಿಟು ಸಹ ಎಕ್ಸೀಡ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತೇವೆ. ಸೇಫ್ ಆಗಿ ನಾವು ಹಿಯರ್ ಮಾಡಲಿಕ್ಕೆ ಇರ್ತಕ್ಕಂಥ ಥ್ರೆಶೋಲ್ಡ್ ಅಂತಂದರೆ 85 ಡೆಸಿಬಲ್ಸ್ ಅಂತ ಹೇಳ್ಬೋದು. ಸೊ ಡೆಸಿಬಲ್ಸ್ನ ಮುಖಾಂತರ ನಾವು ನಾಯ್ಸನ್ನು ಅಳತೆ ಮಾಡ್ತೇವೆ. ಸೊ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸರ್ ಮಾಡೋದ್ರ ಮುಖಾಂತರ ಹಿಯರಿಂಗ್ ಡ್ಯಾಮೇಜನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ರೆಸಿಡೆನ್ಷಿಯಲ್ ನೈಟ್ ಲಿಮಿಟ್ ಅಂತ ಬಂದಾಗ 45 ಡೆಸಿಬಲ್ ಲಿಮಿಟನ್ನು ಹೊಂದಬೇಕು. ಆದರೂ ಕೂಡ ಅರ್ಬನ್ ಏರಿಯಾದಲ್ಲಿ ಪೀಸ್ಫುಲ್ಲಾಗಿ ಮಲಗಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣಬಹುದು. ಹೆಲ್ತ್ ಮೇಲೆ ಇದು ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಫಿಸಿಕಲ್ ಲೆವೆಲಲ್ಲಿ ಯಾವ ರೀತಿ ಅಂತ ಎಫೆಕ್ಟನ್ನು ಮಾಡ್ಬೋದು. ಹಿಯರಿಂಗ್ ಲಾಸ್ ಆಗುತ್ತೆ, BP ಸಹ ಹೆಚ್ಚಾಗ್ತಕ್ಕಂಥ ಪ್ರಾಬ್ಲಮ್ಗಳಿರುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಸ್ಲೀಪ್ ಡಿಸ್ಟರ್ಬೆನ್ಸ್ಗಳನ್ನು ಕಾಣ್ಬೋದು. ಮೆಂಟಲ್ ಲೆವೆಲಲ್ಲೂ ಸಹ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸ್ಟ್ರೆಸ್, ಆಂಗ್ಸೈಟಿ, ಇರಿಟೇಷನ್, ಪುವರ್ ಕಾನ್ಸಂಟ್ರೇಷನ್ ಇವೆಲ್ಲವೂ ಸಹ ನಾಯ್ಸ್ ಪೊಲ್ಯೂಷನಿಂದ ಕ್ರಿಯೇಟ್ ಆಗುತ್ತೆ. ಶಬ್ದ ಮಾಲಿನ್ಯ ಸ್ಟ್ರೆಸ್ಸನ್ನು ತೆಗೆದುಕೊಂಡು ಬರ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಮಕ್ಕಳ ಮೇಲೂ ಸಹ ಇದು ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಲರ್ನಿಂಗ್ ಎಬಿಲಿಟಿ ಕಡಿಮೆ ಆಗ್ತಾ ಬರುತ್ತೆ, ಮೆಮರಿ ಎಫೆಕ್ಟ್ ಆಗುತ್ತೆ, ಕಾಗ್ನಿಟಿವ್ ಡೆವಲಪ್ಮೆಂಟು ಸಹ ಸರಿಯಾಗಿ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಆ್ಯಂಡ್ WHO ಫೈಂಡಿಂಗ್ಸ್ನ ಆಧಾರದ ಮೇಲೆ ಅಡಲ್ಟಲ್ಲಿ ಇರುವಂಥ ಒಂದು ಹಿಯರಿಂಗ್ ಡಿಸಾಬಿಲಿಟಿ ಕ್ರಿಯೇಟ್ ಆಗಿರುತ್ತಲ್ಲ, ಇದಕ್ಕೆ ಬೇಸಿಕ್ ಕಾರಣ ಅಂತಂದರೆ ಅಕ್ಯುಪೇಷನಲ್ ನಾಯ್ಸ್ನಿಂದಾಗಿ. ಸೊ ಪಬ್ಲಿಕ್ ಹೆಲ್ತ್ ಇಶ್ಯೂ ಇವಾಗ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನೇ ನೋಡ್ಬೋದು. ಭಾರತದಲ್ಲಿ ನಾಯ್ಸ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಲಾಸ್ಗಳು ಇದ್ದಾವೆ ಅನ್ನೋದಾದರೆ ಎಸ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಫ್ರೇಮ್ ಮಾಡಿರ್ತಕ್ಕಂತಹ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ಗಳನ್ನು ಕಾಣ್ಬೋದು. ನಾಯ್ಸ್ ಪೊಲ್ಯೂಷನ್ ರೂಲ್ಸ್ಗಳನ್ನು 2000 ಇಸ್ವಿನಲ್ಲಿ ಫ್ರೇಮ್ ಮಾಡಿದ್ದಾರೆ. ಈ ರೂಲ್ಸು ನಮಗೆ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ರೆಸ್ಟ್ರಿಕ್ಷನ್ಸನ್ನು ಮಾಡಬೇಕು ಅಂತ ಈ ಕಾನೂನುಗಳು ಹೇಳ್ತವೆ ಅಷ್ಟೇ. ಯಾವ ರೀತಿಯಾಗಿ ಝೋನ್ ವೈಸ್ ನಾವು ಲಿಮಿಟೇಷನ್ಸನ್ನು ಹೇರಬೇಕು, ನಾಯ್ಸ್ಗೆ ಸಂಬಂಧಪಟ್ಟಂತೆ ಒಂದು ಲಿಮಿಟೇಷನ್ ಎಷ್ಟು ಮಟ್ಟಿಗೆ ಇರಬೇಕು ಅಂತ, ಎಷ್ಟು ಡೆಸಿಬಲ್ ಲಿಮಿಟನ್ನು ನಾವು ಹೊಂದಬೇಕು ಅಂತ. ಸೈಲೆಂಟ್ ಝೋನ್ಸ್ ಅಂತಂದರೆ ಇವಾಗ ಶಾಲೆಗಳಿರುತ್ತೆ ಅಥವಾ ಹಾಸ್ಪಿಟಲ್ಸ್ಗಳಿರುತ್ತೆ, ಇದರ ನಿಯರ್ ಎಷ್ಟು ಮಟ್ಟಿಗೆ ಒಂದು ಲಿಮಿಟೇಷನ್ಸ್ ಇರಬೇಕು. ನೈಟಲ್ಲೂ ಸಹ ಎಷ್ಟು ಮಟ್ಟಿಗೆ ರೆಸ್ಟ್ರಿಕ್ಷನ್ಸ್ ಇರಬೇಕು. ಲೌಡ್ ಸ್ಪೀಕರ್ಸ್ಗಳನ್ನು ಯೂಸ್ ಮಾಡಬೇಕೋ ಬೇಡವೋ ಅನ್ನುವಂಥದ್ದೆಲ್ಲ ಕಾಣ್ಬೋದು. ಲೌಡ್ ಸ್ಪೀಕರ್ಸನ್ನು ನೈಟಲ್ಲಿ ಯೂಸ್ ಮಾಡಬಾರ್ದು ಅನ್ನುವಂಥ ಒಂದು ರೆಸ್ಟ್ರಿಕ್ಷನ್ಸನ್ನು ಸಹ ಕಾಣ್ತೇವೆ. ಆದರೆ ಈ ಒಂದು ಕಾನೂನನ್ನು ಇಂಪ್ಲಿಮೆಂಟ್ ಸರಿಯಾಗಿ ನಾವು ಮಾಡ್ತಾ ಇಲ್ಲ. ವೀಕ್ ಎನ್ಫೋರ್ಸ್ಮೆಂಟನ್ನು ಕಾಣ್ತಾ ಇರುವಂಥದ್ದು. ಭಾರತದಲ್ಲಿರುವಂಥ ಪ್ರಸ್ತುತ ಸ್ಥಿತಿಗತಿ ನಾಯ್ಸ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ವೀಕ್ ಆಗಿರುವಂಥ ಒಂದು ಎನ್ಫೋರ್ಸ್ಮೆಂಟ್ ಕಂಡೀಷನ್. ಪೊಲಿಟಿಕಲ್ ಪ್ರೆಷರನ್ನು ಕಾಣ್ಬೋದು. ಪೊಲಿಟಿಕಲ್ ಪಾರ್ಟೀಸ್ಗಳು ಸಹ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೆಸಿಟೇಷನ್ಸನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಪಬ್ಲಿಕ್ ಮೇಲೆ ಸಾಕಷ್ಟು ರೆಸ್ಟ್ರಿಕ್ಷನ್ಸನ್ನು ಹಾಕಿದ್ದೆ, ಆದರೆ ಫ್ಯೂಚರ್ ಡೇಸಲ್ಲಿ ವೋಟ್ ಲಾಸ್ ಆಗುತ್ತಲ್ವ, ಈ ಒಂದು ಇಂಟೆನ್ಷನ್ಸನ್ನು ಅವರು ಹೊಂದಿರ್ತಾರೆ.
ರಿಲಿಜಿಯಸ್ ಹಾಗೂ ಕಲ್ಚರಲ್ ಇವೆಂಟ್ಸ್ ಅಂತಲೂ ಬಂದಾಗ ರೆಸ್ಟ್ರಿಕ್ಷನ್ಸನ್ನು ಮಾಡಲಿಕ್ಕೆ ಆಗೋದಲ್ವಲ್ಲ. ಸೊ ಲೌಡ್ ಸ್ಪೀಕರ್ಸನ್ನು ಯೂಸ್ ಮಾಡೋದು ಕಾಮನ್ ಆಗಿಬಿಟ್ಟಿರುತ್ತೆ ಎಲ್ಲ ಫೆಸ್ಟಿವಲ್ಸ್, ಕಲ್ಚರಲ್ ಇವೆಂಟ್ಸ್ ನಡಿನಲ್ಲಿ. ರ್ಯಾಪಿಡ್ ಆಗಿರುವಂಥ ಒಂದು ಅರ್ಬನೈಜೇಷನ್ನ ಕಾಣ್ಬೋದು. ಅರ್ಬನೈಜೇಷನಿಂದಾಗಿ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ನಾವು ಕಾಣ್ತೇವೆ. ಟ್ರಾಫಿಕಿಂಗ್, ಡೆನ್ಸ್ ಪಾಪ್ಯುಲೇಷನ್, ಕನ್ಸ್ಟ್ರಕ್ಷನ್ ನಾಯ್ಸು ಕಾಮನ್ ಇದ್ದೇ ಇರುತ್ತೆ. ಸೊ ಇವೆಲ್ಲವನ್ನು ನಾವು ನೋಡಿದಾಗ ನಾಯ್ಸ್ ಪೊಲ್ಯೂಷನನ್ನು ತಡೆಗಟ್ಟೋದು ತುಂಬ ಪ್ರಾಬ್ಲಮೆಟಿಕ್ ಇದೆ ಅಂತ. ಸುಪ್ರೀಂ ಕೋರ್ಟು ಸಹ ಆರ್ಟಿಕಲ್ 21 ಇಲ್ಲಿ ಕನೆಕ್ಟ್ ಮಾಡುತ್ತೆ. ಬಿಕಾಸ್ ರೈಟ್ ಟು ಲೈಫ್ ಅನ್ನುವಂಥ ಆಸ್ಪೆಕ್ಟಲ್ಲಿ ನಾವು ಬ್ರಾಡರ್ ಆಗಿರುವಂತಹ ಇಂಟರ್ಪ್ರಿಟೇಷನನ್ನು ಕಾಣ್ತೇವೆ. ಪೀಸ್ಫುಲ್ ಆಗಿರುವಂಥ ಒಂದು ಸ್ಲೀಪ್ ಆಗಿರ್ಬೋದು, ಕ್ಲೀನ್ ಆಗಿರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟ್, ಮೆಂಟಲ್ ವೆಲ್ಬೀಯಿಂಗ್ಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಸಹ ಫಂಡಾಮೆಂಟಲ್ ರೈಟ್ಸ್ ಆಗ್ತವೆ. ಆರ್ಟಿಕಲಲ್ಲಿರುವಂಥ ಒಂದು ಕನ್ಸರ್ನ್ ವೆರಿ ಸಿಂಪಲ್. ಭಾರತದಲ್ಲಿ ಒಂದು ನಾಯ್ಸ್ ಟೂ ಮಚ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಪೊಲ್ಯೂಷನ್ ಅಡಿಯಲ್ಲೇ ಅತಿಯಾಗಿರುವಂಥ ಸ್ಥಿತಿಗತಿಗಳು ಆದರೂ ಕೂಡ ನಾವು ಇದನ್ನು ಇಗ್ನೋರ್ ಮಾಡ್ತಾ ಇದ್ದೇವೆ. ಅವೇರ್ನೆಸ್ಸು ತುಂಬ ಕಡಿಮೆ ಇದೆ. ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಎಲ್ಲರಿಗೂ ಇದೆ, ಆದರೆ ನಾಯ್ಸ್ ಪೊಲ್ಯೂಷನ್ ನಾವು ಇಗ್ನೋರ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ಮೆಂಟನ್ನು ಮಾಡಬೇಕು. ನಾಯ್ಸ್ ಪೊಲ್ಯೂಷನನ್ನು ಮಾನಿಟರ್ ಮಾಡ್ತಕ್ಕಂಥ ಸ್ಟೇಷನ್ಸ್ಗಳನ್ನು ನಾವು ಹೊಂದಬೇಕು. ಹೆವಿ ಪೆನಾಲ್ಟೀಸ್ಗಳನ್ನು ಹಾಕೋದ್ರ ಮುಖಾಂತರನೂ ಸಹ ಆಡಳಿತಾತ್ಮಕವಾಗಿ ಸ್ಟ್ರಿಕ್ಟ್ ಆಗಿರುವಂಥ ಡಿಸಿಪ್ಲಿನನ್ನು ತೆಗೆದುಕೊಂಡು ಬರಬೇಕಾಗಿದೆ. ಹಾಗೂ ಅವೇರ್ನೆಸ್ಸನ್ನು ಸಹ ಇಲ್ಲಿ ತೆಗೆದುಕೊಂಡು ಬರಬೇಕಲ್ವಾ. ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಒಂದು ಸೆಲೆಬ್ರೇಷನ್ಸನ್ನು ಮಾಡಬೇಕು. ಪಬ್ಲಿಕ್ ಅವೇರ್ನೆಸ್ಸನ್ನು ತರೋದ್ರ ಮುಖಾಂತರ, ಅರ್ಬನ್ ಪ್ಲಾನಿಂಗನ್ನು ಸಹ ಬೆಟರ್ ಮಾಡೋದ್ರ ಮುಖಾಂತರ, ಸೌಂಡ್ ಬ್ಯಾರಿಯರ್ಸ್ ಆಗಿರ್ಬೋದು, ಗ್ರೀನ್ ಬಫರ್ಸ್ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ, ಒಟ್ಟಾರೆಯಾಗಿ ಬೆಟರ್ ಅರ್ಬನ್ ಪ್ಲಾನಿಂಗ್ನ ಮುಖಾಂತರ ನಾಯ್ಸ್ ಪೊಲ್ಯೂಷನನ್ನು ನಾವು ಕಂಟ್ರೋಲ್ ಮಾಡ್ಬೋದು. GS ಪೇಪರ್ 2 ನಡೆಯಲಿ ಪಬ್ಲಿಕ್ ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಈ ಒಂದು ಇಶ್ಯೂ ವೆರಿ ಇಂಪಾರ್ಟೆಂಟ್. ನಾಯ್ಸ್ ಪೊಲ್ಯೂಷನ್ನ ಕುರಿತಾಗಿ ಎನ್ವಿರಾನ್ಮೆಂಟಲ್ ಕ್ರೈಸಿಸನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಅಥವಾ ಹೆಲ್ತನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ, ಕ್ವಾಲಿಟಿ ಆಫ್ ಲೈಫ್ ಅರ್ಬನಲ್ಲಿ ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಬೋದು ಅಂತ ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ತಿಳ್ಕೊಳ್ಬೇಕಾಗಿದೆ. ಮುಂದಿನ ಆರ್ಟಿಕಲ್ ಕಡೆ ಗಮನ ಹರಿಸೋದಾದರೆ, ಅ ನ್ಯೂ ಫೇಸ್ ಇನ್ ದ ಇಂಡಿಯಾ ವಿಯೆಟ್ನಾಂ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ ವಿಯೆಟ್ನಾಂ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ನಾವಿಲ್ಲಿ ಕಾಣಬೇಕಾಗಿದೆ. ಇಂಡೋ ಪೆಸಿಫಿಕ್ ಪಾಲಿಸಿಯನ್ನು ಕನೆಕ್ಟ್ ಮಾಡ್ಬೋದು. ಅಗೇನ್ GS ಪೇಪರ್ 3 ನಡೆಯಲು ಸಹ ಡಿಫೆನ್ಸ್ ಎಕ್ಸ್ಪೋರ್ಟ್, ಮ್ಯಾರಿಟೈಮ್ ಸೆಕ್ಯೂರಿಟಿ, ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಸಹ ಈ ಒಂದು ಇಶ್ಯೂ ನಮಗೆ ಸಹಕಾರಿಯಾಗಲಿದೆ. ಭಾರತ ಹಾಗೂ ವಿಯೆಟ್ನಾಂದ ಒಂದು ಸ್ಟ್ರಾಟಜಿಕ್ ಟೈಯನ್ನು ಎನ್ಹಾನ್ಸ್ ಮಾಡ್ತಾ ಇರೋದಾಗಿ ಈ ಒಂದು ಪಾರ್ಟ್ನರ್ಶಿಪ್ನಿಂದಾಗಿ ಭಾರತಕ್ಕೆ ಎಷ್ಟು ಮಟ್ಟಿಗೆ ಬೆನಿಫಿಟನ್ನು ತೆಗೆದುಕೊಂಡು ಬರಲಿದೆ ಅಂತಲೇ ನಾವಿಲ್ಲಿ ಕಾಣಬೇಕಾಗಿದೆ. ಭಾರತ ಹಾಗೂ ವಿಯೆಟ್ನಾಂ ರಿಲೇಷನ್ಗೆ ಸಂಬಂಧಪಟ್ಟಂಥ ಹೊಸದಾಗಿರುವಂಥ ಒಂದು ಸ್ಟ್ರಾಟಜಿಕ್ ಫೇಸನ್ನು ನಾವು ಎಂಟರ್ ಆಗ್ತಾ ಇದ್ದೇವೆ ಅಂತಲೇ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇದರಲ್ಲಿರುವಂಥ ಒಂದು ಪಾರ್ಟ್ನರ್ಶಿಪ್ ಯಾವ ರೀತಿಯಾಗಿದೆ ಅಂದರೆ, ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಟ್ರೇಡ್ ಆಸ್ಪೆಕ್ಟ್ ಆಗಿರ್ಬೋದು, ಇಂಡೋ ಪೆಸಿಫಿಕ್ ಪಾಲಿಸಿಯನ್ನು ನಾವು ಗಮನ ಹರಿಸಿದಾಗ ಇಲ್ಲಿರುವಂಥ ಒಂದು ಸೆಕ್ಯೂರಿಟಿ ಕನ್ಸರ್ನನ್ನು ಸಹ ನಾವು ನೋಡಬೇಕಾಗಿದೆ. ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಪ್ಲೈ ಚೈನ್ ರಿಲೇಟೆಡ್ ಇರುವಂಥ ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ಎಲ್ಲ ಸೆಕ್ಟರ್ಸ್ಗಳ ಒಂದು ಕೋಆಪರೇಷನ್ ಎನ್ಹಾನ್ಸ್ ಆಗಲಿದೆ, ಡೀಪನ್ ಆಗಲಿದೆ ಅಂತಲೇ ನಾವಿಲ್ಲಿ ಕಾಣ್ಬೋದಾಗಿದೆ. ಇನಿಷಿಯಲಿ ಭಾರತ ಲುಕ್ ಈಸ್ಟ್ ಪಾಲಿಸಿಯನ್ನು ಸ್ಟಾರ್ಟ್ ಮಾಡಿರೋದಾಗಿ ಲೇಟರ್ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತಲೇ ಇದು ಕನ್ವರ್ಟ್ ಆಗಿದೆ. ಮೊದಲ ಹಂತದಲ್ಲಿ ನಾವು ನೋಡಿದಾಗ ಲುಕ್ ಈಸ್ಟ್ ಪಾಲಿಸಿ ಅಂತ ಕಾಣ್ತಾ ಇದ್ವಿ, ಇವಾಗ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತಲೇ ಹೇಳ್ಬೋದು. ಈ ಒಂದು ಪಾಲಿಸಿ ಮುಖಾಂತರ ಸೌತ್ ಈಸ್ಟ್ ಏಷ್ಯಾದಲ್ಲಿರ್ತಕ್ಕಂತಹ ಕಂಟ್ರಿಗಳೊಂದಿಗೆ ಒಂದು ರಿಲೇಷನನ್ನು ಸ್ಟ್ರಾಂಗ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥದ್ದಾಗಿ 2016ರಲ್ಲಿ ವಿಯೆಟ್ನಾಂ ರಾಷ್ಟ್ರದೊಂದಿಗೆ ಭಾರತ ಟೈಯನ್ನು ಎನ್ಹಾನ್ಸ್ ಮಾಡಿದೆ. ಕಾಂಪ್ರಿಹೆನ್ಸಿವ್ ಆಗಿರುವಂಥ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಎನ್ಹಾನ್ಸ್ ಮಾಡಿದೆ. ಇವಾಗ ಇದು ಅಪ್ಗ್ರೇಡ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣಬಹುದು. ಇವಾಗ ಕೇವಲ ಇದೊಂದು ಡಿಪ್ಲೊಮೆಸಿ ಮಾತ್ರ ಅಲ್ಲ, ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಎಕಾನಮಿ ಅಂತ ನೋಡಿದ್ರೆ ಡಿಫೆನ್ಸ್ ಹಾಗೂ ಮ್ಯಾರಿಟೈಮ್ ಕೋಆಪರೇಷನ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಸ್ಪೆಸಿಫಿಕಲಿ ಇಂಡೋ ಪೆಸಿಫಿಕ್ ಇಂಪಾರ್ಟೆನ್ಸ್ ಅಂತ ನಾವು ನೋಡೋದಾದರೆ, ವಿಯೆಟ್ನಾಂ ಕಂಡು ಬರ್ತಾ ಇರುವಂಥದ್ದು ಸೌತ್ ಚೈನಾದ ಒಂದು ಹತ್ತಿರ ಇರತಕ್ಕಂಥ ರಾಷ್ಟ್ರ ಅನಿಸ್ಕೊಳ್ಳುತ್ತೆ. ಸೌತ್ ಚೈನಾ ಸೀನಲ್ಲಿ ಒಂದು ಗ್ಲೋಬಲ್ ಲೆವೆಲಲ್ಲಿರುವಂಥ ಟ್ರೇಡ್ ರೂಟನ್ನು ನಾವು ಕಾಣ್ಬೋದು. ಹಾಗೂ ಸ್ಟ್ರಾಟಜಿಕ್ ಮ್ಯಾರಿಟೈಮ್ ರೀಜನ್ ಅಂತಲೇ ಈ ಒಂದು ಸೌತ್ ಚೈನಾ ಸಿ ಅಂತ ಅನಿಸ್ಕೊಳ್ಳುತ್ತೆ. ಭಾರತ ಹಾಗೂ ವಿಯೆಟ್ನಾಂ ಎರಡೂ ರಾಷ್ಟ್ರಗಳ ಮಧ್ಯೆ ಫ್ರೀಡಮ್ ಆಫ್ ನ್ಯಾವಿಗೇಷನನ್ನು ಎನ್ಶೋರ್ ಮಾಡೋದ್ರ ಮುಖಾಂತರ ಇಂಟರ್ನ್ಯಾಷನಲ್ ಆರ್ಡರ್ ಸಪೋರ್ಟನ್ನು ಸಹ ಮಾಡ್ದಂಗೆ ಆಗುತ್ತೆ. ರೂಲ್ ಬೇಸ್ಡ್ ಆಗಿರ್ತಕ್ಕಂಥ ಆರ್ಡರನ್ನು ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ. ಅಷ್ಟೇ ಅಲ್ಲದೆ ಚೈನಾದ ಡಾಮಿನೆನ್ಸನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಭಾರತ ಹಾಗೂ ವಿಯೆಟ್ನಾಂ ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಫೋಕಸ್ ಮಾಡೋದ್ರ ಮುಖಾಂತರ ಚೈನಾದ ಡಾಮಿನೆನ್ಸನ್ನು ಕಡಿಮೆ ಮಾಡ್ಬೋದು. ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಕೋಆಪರೇಷನ್ ಅಂತ ಬಂದಾಗ ಇದರಡಿನಲ್ಲಿ ನೇವಲ್ ಟ್ರೈನಿಂಗ್, ಮ್ಯಾರಿಟೈಮ್ ಸೆಕ್ಯೂರಿಟಿ, ಡಿಫೆನ್ಸ್ ಡೈಲಾಗನ್ನು ಹೊಂದೋದಾಗಲಿ, ಕೆಪಾಸಿಟಿ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ಬೋದು. ಭಾರತ INS ಕಿರ್ಪನನ್ನು ವಿಯೆಟ್ನಾಂಗೆ ಟ್ರಾನ್ಸ್ಫರ್ ಮಾಡಿರೋದಾಗಿ ಕಾಣ್ಬೋದು. ಇದರ ಮುಖಾಂತರ ಎರಡು ರಾಷ್ಟ್ರಗಳ ಮಧ್ಯೆ ನೇವಲ್ ಕೋಆಪರೇಷನ್ ಎನ್ಹಾನ್ಸ್ ಆಗಿದೆ, ಸ್ಟ್ರಾಟಜಿಕ್ ಟ್ರಸ್ಟು ಸಹ ಇನ್ಕ್ರೀಸ್ ಆಗಿರೋದನ್ನು ಕಾಣ್ಬೋದು. ಬ್ರಹ್ಮೋಸ್ ಮಿಸೈಲ್ಗೆ ಸಂಬಂಧಪಟ್ಟಂತೆ ಸಹ ಒಂದು ಎಕ್ಸ್ಪೋರ್ಟ್ ಡಿಸ್ಕಷನ್ನ ಕಾಣ್ತಾ ಇದ್ದಾವೆ.
ಇದರಿಂದ ಭಾರತ ಒಂದು ಡಿಫೆನ್ಸ್ ಎಕ್ಸ್ಪೋರ್ಟರ್ ಆಗಿ ಹೊರಹೊಮ್ಮಲಿದೆ ಅಂತ ಹೇಳ್ಬೋದು. ಎಕನಾಮಿಕ್ ಕೋಆಪರೇಷನ್ ಅಡಿಯಲ್ಲಿ ಬಯಲ್ಯಾಟ್ರಲ್ ಟ್ರೇಡ್ ನಿಯರ್ಲಿ $16 billion ಅಷ್ಟು ಕ್ರಾಸ್ ಆಗಿರೋದನ್ನು ಕಾಣ್ಬೋದು. ಬೈ 2030 $25 billion ಗೆ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ. ಬೇಸಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂಥ ರಿಕ್ವೈರ್ಮೆಂಟ್ಸ್ ಇದೆ, ಡಿಜಿಟಲ್ ಪೇಮೆಂಟ್, ಸಪ್ಲೈ ಚೈನ್ ರಿಲೇಟೆಡ್ ಇರುವಂಥ ಇಶ್ಯೂವನ್ನು ಸಹ ಇಲ್ಲಿ ಅಡ್ರೆಸ್ ಮಾಡಲಿದ್ದೇವೆ ಅಂತ. ಸಾಕಷ್ಟು ರಾಷ್ಟ್ರಗಳು ಚೈನಾದ ಮೇಲೆ ಅವಲಂಬನೆಯನ್ನು ಹೊಂದಿದ್ದಾವೆ. ಹಾಗಾಗಿ ರಾಷ್ಟ್ರಗಳು ಚೈನಾದ ಮೇಲೆ ಇರತಕ್ಕಂಥ ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡಲು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ವಿಯೆಟ್ನಾಂ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಎಮರ್ಜ್ ಆಗ್ಬೋದು, ಅಲ್ಟರ್ನೇಟಿವ್ ಆಗಿರ್ತಕ್ಕಂಥ ಒಂದು ಸಪ್ಲೈ ಚೈನ್ ಡೆಸ್ಟಿನೇಷನ್ ಆಗುವಂಥ ಸಾಧ್ಯತೆಗಳಿದೆ. ಭಾರತಕ್ಕೂ ಕೂಡ ಒಂದು ಡೈವರ್ಸಿಫೈಡ್ ಆಗಿರುವಂಥ ಟ್ರೇಡ್ ರೂಟ್ನ ಅವಶ್ಯಕತೆ ಇದೆ. ಎಕನಾಮಿಕ್ ಸೆಕ್ಯೂರಿಟಿನ ಒದಗಿಸೋದು ಸಹ ಅವಶ್ಯಕತೆ ಆಗಿದೆ. ಏಷ್ಯನ್ ರಾಷ್ಟ್ರಗಳೊಂದಿಗೆ ಇರತಕ್ಕಂತಹ ಕನೆಕ್ಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತಂದರೆ ವಿಯೆಟ್ನಾಂ ರಾಷ್ಟ್ರನೂ ಕೂಡ ನಮಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ವಿಯೆಟ್ನಾಂ ಏಷ್ಯನ್ನ ಒಂದು ಇನ್ಫ್ಲೂಯೆನ್ಷಿಯಲ್ ಮೆಂಬರ್ ಆಗಿದೆ. ಹಾಗಾಗಿ ಭಾರತ ಏಷ್ಯನ್ ಟೈ ಇನ್ನೂ ಕೂಡ ಸ್ಟ್ರೆಂಥನ್ ಆಗುತ್ತೆ. ರೀಜನ್ ಲೆವೆಲಲ್ಲಿ ಒಂದು ಬ್ಯಾಲೆನ್ಸನ್ನು ತರಲಿಕ್ಕೆ ಹೆಲ್ಪ್ ಆಗಲಿದೆ ಈ ಒಂದು ಬಯಲ್ಯಾಟ್ರಲ್ ರಿಲೇಷನ್. ಬೇಸಿಕಲಿ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ನಡೆಯಲ್ಲಿ ಭಾರತ, ವಿಯೆಟ್ನಾಂ, ಜಪಾನ್, ಆಸ್ಟ್ರೇಲಿಯಾ, US ಮುಂತಾದ ಕಂಟ್ರಿಗಳು ಫ್ರೀ ಇಂಡೋ ಪೆಸಿಫಿಕ್ ಕಂಡೀಷನನ್ನು ಎನ್ಶೋರ್ ಮಾಡಬೇಕಾಗಿದೆ. ಮ್ಯಾರಿಟೈಮ್ ಸೆಕ್ಯೂರಿಟಿ, ರೂಲ್ ಬೇಸ್ಡ್ ಆರ್ಡರನ್ನು ತರಲಿಕ್ಕೆ ಇಷ್ಟೊಂದು ಎಫರ್ಟ್ಸನ್ನು ಹಾಕ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಬಯಲ್ಯಾಟ್ರಲ್ ಟೈ ಇದನ್ನು ಸಪೋರ್ಟ್ ಮಾಡಲಿದೆ ಅಂತ ಹೇಳ್ಬೋದು. ಚೈನಾದ ಒಂದು ಇನ್ಫ್ಲುಯೆನ್ಸನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ದೇರ್ ಆರ್ ಸಮ್ ಚಾಲೆಂಜಸ್. ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಗ್ಯಾಪನ್ನು ಕಾಣ್ಬೋದು. ಟ್ರೇಡ್ ಬ್ಯಾರಿಯರ್ಸನ್ನು ಸಹ ನಾವು ಕಾಣ್ಬೋದು. ಲೀಗಲ್ ಇಶ್ಯೂಸ್ಗಳು ಇರುತ್ತೆ. ಡಿಫೆನ್ಸ್ ಎಕ್ಸ್ಪೋರ್ಟ್ ಕ್ಲಿಯರೆನ್ಸಸ್ ಇವೆಲ್ಲವೂ ಇರುತ್ತೆ. ಇವುಗಳೆಲ್ಲವನ್ನು ನಾವು ಹೋಗಲಾಡಿಸೋದ್ರ ಮುಖಾಂತರ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ನಾವಿಲ್ಲಿ ಫೋಕಸ್ ಮಾಡಬೇಕಾಗಿದೆ. ಸೆಕ್ಯೂರಿಟಿ, ಎಕಾನಮಿ, ಡಿಪ್ಲೊಮ್ಯಾಸಿ ಇವೆಲ್ಲವನ್ನು ನಾವು ನೋಡಿದಾಗ ಚೈನಾವನ್ನು ಬ್ಯಾಲೆನ್ಸ್ ಮಾಡ್ಬೋದು. ಮ್ಯಾರಿಟೈಮ್ ಕೋಆಪರೇಷನ್ನು ಸಹ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ಪ್ರಸ್ತುತವಾಗಿ ಟ್ರೇಡ್ ಡೈವರ್ಸಿಫಿಕೇಷನ್ನ ಎನ್ಶೋರ್ ಮಾಡೋದು ಅತಿ ಅವಶ್ಯಕ. ಬಿಕಾಸ್ ಸಪ್ಲೈ ಚೈನ್ ಅಡಿಯಲ್ಲಿ ಅಲ್ಟರ್ನೇಟಿವ್ ಆಗಿರ್ತಕ್ಕಂಥ ಆಪ್ಷನ್ಸನ್ನು ನಾವು ಸಹ ಚೂಸ್ ಮಾಡಬೇಕಾಗಿದೆ ಅನ್ನೋದನ್ನು ಇಲ್ಲಿ ಲಿಂಕ್ ಮಾಡ್ಬೋದು. ಏಷ್ಯನ್ ಗ್ರೂಪಿಂಗಲ್ಲಿ ಒಟ್ಟಾರೆಯಾಗಿ ಎಷ್ಟು ಮೆಂಬರ್ಸ್ಗಳಿದ್ದಾವೆ, ಮೆಂಬರ್ ರಾಷ್ಟ್ರಗಳ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಅ ಸೆಂಟ್ರಲೈಸ್ಡ್ ಸೊಲ್ಯೂಷನ್ ಫಾರ್ ವೇಸ್ಟ್ ಕ್ರೈಸಿಸ್. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 2 ನಡಿನಲ್ಲಿ ಫೆಡರಲಿಸಮ್ ಆಸ್ಪೆಕ್ಟ್ ಆಗಿರ್ಬೋದು, ಲೋಕಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಡಿಸೆಂಟ್ರಲೈಸೇಷನ್ ಇಶ್ಯೂನಲ್ಲಿ ಕವರ್ ಆಗುತ್ತೆ. GS ಪೇಪರ್ 3 ನಡೆಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಅರ್ಬನೈಸೇಷನ್ ಇಶ್ಯೂಲ್ಲೂ ಸಹ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ವೇಸ್ಟ್ ಕ್ರೈಸಿಸ್ ಅಂತ ಬಂದಾಗ ಒಂದು ಸೊಲ್ಯೂಷನನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಡಿಸೆಂಟ್ರಲೈಸ್ಡ್ ಇರುವಂಥ ಕಂಡೀಷನನ್ನು ತಂದಿದ್ದೆ, ಆದರೆ ನಾವು ಸರಿಯಾಗಿ ಒಂದು ವೇಸ್ಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಭಾರತದಲ್ಲಿ ವೇಸ್ಟ್ ಕ್ರೈಸಿಸ್ ಸೀರಿಯಸ್ ಎನ್ವಿರಾನ್ಮೆಂಟಲ್ ಇಶ್ಯೂ ಆಗ್ತಾ ಇದೆ. ಈ ಒಂದು ಹಂತದಲ್ಲಿ ಮೇಜರ್ ಪ್ರಾಬ್ಲಮ್ಗಳು ಏನಿದ್ದಾವೆ, ಪ್ಲಾಸ್ಟಿಕ್ ವೇಸ್ಟನ್ನು ಕಾಣ್ಬೋದು, ಓವರ್ಫ್ಲೋಯಿಂಗ್ ಲ್ಯಾಂಡ್ ಫಿಲ್ಸನ್ನು ಕಾಣ್ತೇವೆ, ಡ್ರೈನ್ ಬ್ಲಾಕೇಜ್ ಆಗ್ತಾ ಇರುವಂಥ ಸ್ಥಿತಿಗತಿಗಳಿದ್ದಾವೆ. ಮೀಥೇನ್ ಎಮಿಷನ್ ಕೂಡ ಇವಾಗ ಬಿಗ್ಗೆಸ್ಟ್ ಚಾಲೆಂಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ರಿವರಲ್ಲಿ ಪೊಲ್ಯೂಷನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದಾವೆ. ಹೊಸದಾಗಿ ತೆಗೆದುಕೊಂಡು ಬಂದಿರತಕ್ಕಂಥ 2026 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸನ್ನು ನಾವು ನೋಡಿದಾಗ ಇದರಡಿನಲ್ಲಿ ಟೂ ಮಚ್ ಸೆಂಟ್ರಲೈಸ್ಡ್ ಕಂಡೀಷನನ್ನು ಕಾಣ್ತಾ ಇದ್ದಾವೆ, ಓವರ್ ರೆಗ್ಯುಲೇಷನ್ನ ಕಾಣ್ತಾ ಇದ್ದಾವೆ, ಲೋಕಲ್ ರಿಯಾಲಿಟೀಸನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೇವೆ ಅಂತ ಆರ್ಟಿಕಲಲ್ಲಿ ಬೇಸಿಕ್ ಹೈಲೈಟನ್ನು ಮಾಡ್ತಾ ಇರುವಂಥದ್ದು. 2026 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಡಿನಲ್ಲಿ ಅದರಲ್ಲೂ ಮೇನ್ ಆಗಿ ಒಂದು ಸೋರ್ಸ್ ಸೆಗ್ರಿಗೇಷನ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡ್ತಾ ಇದೆ. ಸೈಂಟಿಫಿಕ್ ವೇಸ್ಟ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಫಿಲ್ಸ್ ಮೇಲೆ ಇರತಕ್ಕಂಥ ಒಂದು ಡಿಪೆಂಡೆನ್ಸಿಯನ್ನು ಸಹ ನಾವು ರೆಡ್ಯೂಸ್ ಮಾಡಬೇಕು, ಡಿಜಿಟಲ್ ಆಗಿ ಎಲ್ಲವನ್ನು ಮಾನಿಟರ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಏಪ್ರಿಲ್ 1ನೇ ತಾರೀಕು 2026ರಿಂದ ಒಂದು ಇಂಪ್ಲಿಮೆಂಟೇಷನ್ನ ಕಾಣ್ಬೋದು. ಮೇನ್ ಆರ್ಗ್ಯುಮೆಂಟ್ ಏನಿದೆ ಅಂದರೆ ಆರ್ಟಿಕಲಲ್ಲಿ ಹೇಳ್ತಾ ಇರೋ ಪ್ರಕಾರ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೊಂದು ಲೋಕಲ್ ಇಶ್ಯೂ ಆಗ್ತಾ ಇದೆ ಅಲ್ವಾ. ಸೆಂಟ್ರಲೈಸ್ಡ್ ಕಂಡೀಷನನ್ನು ಡೆಲ್ಲಿ ಬೇಸ್ಡ್ ಸಿಸ್ಟಮ್ ಅಲೋನ್ ಎಫೆಕ್ಟಿವ್ನೆಸ್ಸನ್ನು ತೆಗೆದುಕೊಂಡು ಬರೋದಿಲ್ಲ. ಅದರಲ್ಲೂ ವೇಸ್ಟ್ ಪ್ರಾಬ್ಲಮ್ ಅಂತ ಬಂದಾಗ ಪ್ರತಿಯೊಂದು ಪ್ರದೇಶದಲ್ಲಿ ವಿಭಿನ್ನತೆಯನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಲೋಕಲ್ ಸೊಲ್ಯೂಷನ್ ಅವಶ್ಯಕತೆ ಅತಿ ಮುಖ್ಯ ಅಂತಲೇ ಇಲ್ಲಿ ಹೇಳ್ಬೋದು. ವೇಸ್ಟ್ ಮ್ಯಾನೇಜ್ಮೆಂಟ್ ಯಾಕೆ ಅವಶ್ಯಕತೆ ಇದೆ, ಅದರಲ್ಲೂ ಡಿಸೆಂಟ್ರಲೈಸ್ಡ್ ಕಂಡೀಷನ್ನ ತೆಗೆದುಕೊಂಡು ಬರೋದು ಯಾಕೆ ಅವಶ್ಯಕತೆ ಇದೆ ಅನ್ನೋದಾದರೆ ಒಂದೊಂದು ಏರಿಯಾದಲ್ಲಿ ಪ್ರಾದೇಶಿಕವಾಗಿ ನಾವು ನೋಡೋದಾದರೆ ಪಾಪ್ಯುಲೇಷನ್ ಡೆನ್ಸಿಟಿ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿರುವಂಥ ಒಂದು ಕನ್ಸಂಪ್ಷನ್ ಪ್ಯಾಟರ್ನ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಜಿಯೋಗ್ರಫಿನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮುಂಬೈ ವೇಸ್ಟ್ ಇಶ್ಯೂ ಇರೋದು ಇವಾಗ ಹಿಮಾಲಯದಲ್ಲಿರ್ತಕ್ಕಂಥ ವೇಸ್ಟ್ ಇಶ್ಯೂ ಇರುತ್ತಲ್ಲ ಅದಕ್ಕೂ ಈಕ್ವಲ್ ಆಗಿರುತ್ತೆ ಅನ್ನೋಂಥ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಒನ್ ಸೈಜ್ ಫಿಟ್ಸ್ ಆಲ್ ಪಾಲಿಸಿ ಅನ್ನೋದು ಇಲ್ಲಿ ಫೇಲ್ ಆಗೋದನ್ನು ಕಾಣ್ಬೋದು. ಫೆಡರಲಿಸಮ್ ಆಸ್ಪೆಕ್ಟ್ ಅಂತಲೂ ಬಂದಾಗ ಈ ಒಂದು ಇಶ್ಯೂನಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಸೆಂಟ್ರಲ್ ರೂಲ್ಸನ್ನು ತೆಗೆದುಕೊಂಡು ಬರುತ್ತೆ. ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಲೋಕಲ್ ಬಾಡಿಗೆ ಅಥವಾ ಸ್ಟೇಟ್ಸ್ಗಳಿಗೆ ಒಂದು ಫ್ಲೆಕ್ಸಿಬಿಲಿಟಿನ ಒದಗಿಸೋದು ಕೂಡ ಅತಿ ಅವಶ್ಯಕ ಆಗುತ್ತೆ.
ಎಲ್ಲ ರಾಜ್ಯಗಳಿಗೂ ಒಂದೇ ಮಾಡಲು ಇಂಪೋಸ್ ಮಾಡಲಿಕ್ಕೆ ಆಗೋದಿಲ್ಲ, ಪ್ರಾಕ್ಟಿಕಲಿ ಇದು ಆಗೋದಿಲ್ಲ ಅಂತ. ಹಾಗಾಗಿ ಎಕ್ಸೆಸಿವ್ ಆಗಿರತಕ್ಕಂತಹ ಸೆಂಟ್ರಲೈಸ್ಡ್ ಕಂಡೀಷನನ್ನು ಇಲ್ಲಿ ಕಾಣ್ತಾ ಇದ್ದಾವೆ. ಲೋಕಲ್ ಬಾಡೀಸ್ಗೆ ಹೆಚ್ಚಿನ ಒಂದು ಸಮಯವನ್ನು ಕೊಡಬೇಕಾಗತ್ತೆ. ಅದರಲ್ಲೂ ಒಂದು ರಿಪೋರ್ಟ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು, ಪೋರ್ಟಲಲ್ಲಿ ಫಿಲ್ಲಿಂಗ್ ಮಾಡೋದು, ಪೇಪರ್ ವರ್ಕನ್ನೆಲ್ಲ ಫಾಲೋ ಮಾಡೋದ್ರಲ್ಲಿ ಅವರ ಒಂದು ಟೈಮ್ ವೇಸ್ಟ್ ಆಗುತ್ತೆ. ಕ್ಲೀನಿಂಗ್ ವರ್ಕ್ ಮೇಲೆ ಹೆಚ್ಚಿನ ಒಂದು ಫೋಕಸ್ ಮಾಡಬೇಕಲ್ಲ. ಆ್ಯಕ್ಚುಯಲ್ ಕ್ಲೀನಿಂಗ್ ವರ್ಕ್ ಎಷ್ಟು ಮಟ್ಟಿಗೆ ಆಗ್ತಾಯಿದೆ, ಇಂಪ್ಲಿಮೆಂಟ್ ಎಷ್ಟು ಮಟ್ಟಿಗೆ ಆಗ್ತಾಯಿದೆ ಅನ್ನೋದು ಇಲ್ಲಿ ಅತಿ ಅವಶ್ಯಕ. ಲೋಕಲ್ ಕೆಪಾಸಿಟಿನೂ ಸಹ ತುಂಬ ಕಡಿಮೆ ಇರುತ್ತೆ ಅಲ್ವಾ. ಅದರಲ್ಲೂ ಮುನ್ಸಿಪಾಲಿಟೀಸ್ ಅಂತ ಬಂದಾಗ ಅದರಲ್ಲಿರುವಂಥ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಫಂಡ್ ಇರೋದಿಲ್ಲ, ಸ್ಟಾಫ್ ಇರೋದಿಲ್ಲ, ಟೆಕ್ನಿಕಲ್ ಎಕ್ಸ್ಪರ್ಟೀಸು ಕೂಡ ಇರೋದಿಲ್ಲ. ರೂಲ್ಸ್ಗಳು ಯೂನಿಫಾರ್ಮ್ ಆಗಿದ್ದಾವೆ ಹೊರತಾಗಿ, ಆದರೆ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ, ನಾವು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಏನು ಆ್ಯಕ್ಚುಯಲ್ ಪ್ರಾಬ್ಲಮ್ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಕಾಣಬೇಕಾಗಿದೆ. ಕೇವಲ ಯೂನಿಫಾರ್ಮ್ ಆಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಇಂಪೋಸ್ ಮಾಡ್ತಾ ಇದ್ದೀವಿ ಹೊರತಾಗಿ ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಏನು ಪ್ರಾಬ್ಲಮ್ ಇದ್ದಾವೆ ಅಂತ ನಾವು ಅನಲೈಸ್ ಮಾಡ್ತಾ ಇಲ್ಲ. ಅರ್ಬನ್ ಬಯಾಸ್ ಅಂತ ಬಂದಾಗ ಮೆಟ್ರೋ ಸಿಟೀಸಲ್ಲಿ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅಲ್ಲಿರುವಂಥ ಒಂದು ಮಾಡೆಲಿ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಯಾವ ರೀತಿ ಅಂತ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡ್ತಾರೆ ಅಂತ ನೋಡಿದಾಗ ವಿಲೇಜಲ್ಲೂ ಸಹ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಟ್ರೈಬಲ್ ಏರಿಯಾದಲ್ಲಿ ಡಿಫ್ರೆಂಟ್ ಆಗುತ್ತೆ, ಹಿಲ್ ಏರಿಯಾದಲ್ಲೂ ಸಹ ಡಿಫ್ರೆಂಟ್ ಕೆಪಾಬಿಲಿಟಿಯನ್ನು ಹೊಂದಬೇಕಾಗುತ್ತೆ. ಸೇಮ್ ಸಿಸ್ಟಮ್ ಪ್ರಾಕ್ಟಿಕಲಿ ಎಲ್ಲ ಕಡೆಯೂ ಇಂಪ್ಲಿಮೆಂಟ್ ಆಗೋದಿಲ್ಲ. ಆ್ಯಂಡ್ ಟೂ ಮೆನಿ ಅಥಾರಿಟೀಸ್ಗಳು ಇನ್ವಾಲ್ವ್ ಆಗಿರೋದ್ರಿಂದ ಸೆಂಟರ್ ಇನ್ವಾಲ್ವ್ಮೆಂಟ್, ಸ್ಟೇಟ್, ಮುನ್ಸಿಪಾಲಿಟೀಸ್ ಹಾಗೂ ಪೊಲ್ಯೂಷನ್ ಬೋರ್ಡ್ಗಳ ಇನ್ವಾಲ್ವ್ಮೆಂಟ್ನ ಮುಖಾಂತರ ಅಕೌಂಟಬಿಲಿಟಿನೂ ಕೂಡ ಇಲ್ಲಿ ತುಂಬ ಬ್ಲರ್ ಆಗಿರೋದನ್ನು ಕಾಣ್ಬೋದು. ಸೊ ರೆಸ್ಪಾನ್ಸಿಬಿಲಿಟಿ ಫಿಕ್ಸಿಂಗು ತುಂಬ ಡಿಫಿಕಲ್ಟಿ ಇದೆ ಅನ್ನೋದನ್ನು ಕಾಣ್ಬೋದಾಗುತ್ತೆ. ಲೋಕಲ್ ಗವರ್ನೆನ್ಸ್ ನಡೆಯಲ್ಲಿ ಸಿಟಿಜನ್ಗಳ ಒಂದು ಪಾರ್ಟಿಸಿಪೇಷನನ್ನು ಕಾಣ್ತಾ ಇದ್ದಾವೆ. ವಾರ್ಡ್ ಲೆವೆಲಲ್ಲೂ ಸಹ ಒಂದು ಪ್ಲಾನಿಂಗನ್ನು ಮಾಡ್ತಾರೆ. ಕಮ್ಯುನಿಟಿ ಲೆವೆಲಲ್ಲೂ ಸಹ ಒಂದು ಕಾಂಪೋಸ್ಟಿಂಗ್ ಆಗಿರ್ಬೋದು, ಲೋಕಲ್ ರೀಸೈಕ್ಲಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲ ವೇಸ್ಟನ್ನು ಸರಿಯಾಗಿ ನಾವು ಮ್ಯಾನೇಜ್ ಮಾಡಿದ್ದೇ ಆದರೆ ವೇಸ್ಟ್ ಕ್ರೈಸಿಸನ್ನು ತಡೆಗಟ್ಟಬಹುದು. ಲೋಕಲ್ ಪಾರ್ಟಿಸಿಪೇಷನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತಂದರೆ ಲೋಕಲ್ ಗವರ್ನೆನ್ಸ್ನ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಏನಿರುತ್ತೆ, ಅಲ್ಲಿ ಸರಿಯಾದಂಥ ಫಂಡ್ ಇರೋದಿಲ್ಲ, ಸ್ಟಾಫ್ ಇರೋದಿಲ್ಲ, ಇವೆಲ್ಲವನ್ನು ಅಡ್ರೆಸ್ ಮಾಡ್ತಾ ಬರಬೇಕು. ಒಂದು ಅಟಾನಮಿನೂ ಸಹ ಆಡಳಿತಾತ್ಮಕವಾಗಿ ಒದಗಿಸಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ವೇಸ್ಟ್ ಮಿಸ್ ಮ್ಯಾನೇಜ್ಮೆಂಟ್ ಆದರೆ ಪಬ್ಲಿಕ್ ಹೆಲ್ತ್ನ ಕನ್ಸರ್ನ್ ಕಾಣ್ಬೋದು, ಎನ್ವಿರಾನ್ಮೆಂಟ್ ಎರಡಕ್ಕೂ ಸಹ ಅಪಾಯ ಆಗುವಂಥ ಸಾಧ್ಯತೆ ಇದೆ. ಏರ್ ಪೊಲ್ಯೂಷನ್ ಹೆಚ್ಚಾಗ್ಬೋದು, ವಾಟರ್ ಪೊಲ್ಯೂಷನ್ ಆಗ್ಬೋದು, ಮೀಥೇನ್ ರಿಲೀಸ್ ಆಗುತ್ತೆ, ಲ್ಯಾಂಡ್ ಫಿಲ್ಲಲ್ಲಿ ಫೈರ್ ಆಗುವಂಥದ್ದು, ಅರ್ಬನ್ ಫ್ಲಡ್ಡಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕಾಣ್ಬೋದು. ಲೋಕಲ್ ಗವರ್ನೆನ್ಸ್ನ ಆಧಾರದ ಮೇಲೆ ನಾವು ಈ ಒಂದು ಇಶ್ಯೂನ ಟ್ಯಾಕಲ್ ಮಾಡ್ಬೋದು ಅಂತ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೇಳೋದಾದರೆ, ಲೋಕಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂತಹ ಸಂವಿಧಾನಾತ್ಮಕವಾಗಿರುವಂಥ ತಿದ್ದುಪಡಿಗಳನ್ನು ಕಾಣ್ತೇವೆ. ಪಂಚಾಯತ್ ಹಾಗೂ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂಥ ತಿದ್ದುಪಡಿಯ ನಂಬರ್ ಎಷ್ಟಿದೆ, ಯಾವ ಇಯರಲ್ಲಿ ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಅಡಿಯಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಈಸ್ ಪ್ರೊಹಿಬಿಟೆಡ್ ಇನ್ ಆಪ್ಷನ್ ಎ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್, ಆಪ್ಷನ್ ಬಿ ಪ್ರೈವೇಟ್ ಸ್ಕೂಲ್ಸ್, ಆಪ್ಷನ್ ಸಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫುಲ್ಲಿ ಫಂಡೆಡ್ ಬೈ ಸ್ಟೇಟ್, ಆಪ್ಷನ್ ಡಿ ಮದ್ರಾಸಾಸ್. ಈ 4 ಆಪ್ಷನ್ ಅಡಿಯಲ್ಲಿ ಸರಿಯಾದ ಆಪ್ಷನ್ನ ಚೂಸ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.